नमस्कार दोस्तों, आप सभी का बिडर आज तक न्यूज चैनल में स्वागत है। ಗಂಡು ಸರ್ಕಾರಕ್ಕೆ ಕೈಲಾಗದ ಮಾರಾಟ ಗಂಡು ಸರ್ಕಾರಕ್ಕೆ ಬೇಕು कर्नाटक संगठने राज्य मट्ट का संगठने तरफ से बीदर में स्टार्ट करने का मुखांतर जो कर्नाटक में एमईएस और शिवसेना जो है कर्नाटक में, वो कर्नाटक में दिखना नहीं चाहिए, क्योंकि इतना दिन हम शिवसेना वाले एमईएस वाले कर्नाटक में संगठने रहे तो भी हम अब तक कुछ भी नहीं बोले। जब हमारा KSRTC कंडक्टर और ड्राइवर के ऊपर जो हल्ले करे मारे, उसके लिए इधर कर्नाटक में बहुत सारे मराठा लोग हैं, लेकिन हम कैसा है, भाई भाई का जैसा है। इधर जितने भी महाराष्ट्र लोग हैं भाई भाई का सर का है। उसके लिए तुम शिवसेना वाले और एमईएस वाले हमारा जो भाई भाई में तुम झगड़ा करके रखे, उसके लिए इतना दिन शिवसेना एमईएस था, अभी कर्नाटक में दिखना नहीं चाहिए। हम सरकार को गुजारिश करते 24 घंटे के अंदर महाराष्ट्र शिवसेना एमईएस निषेध नहीं करे तो हम कन्नड़ सेना वाले महाराष्ट्र में घुसने का साहस करने वाले हैं। उसके लिए आगे हमको कुछ तो होगा है तो कर्नाटक सरकार जवाबदारी है। इमीडिएट शिवसेना एमईएस रद्द करे तो अच्छा है, नहीं तो हम कन्नड़ सेना कर्नाटक वाले महाराष्ट्र में घुसते बोलते आज हम टीवी का सामने। रवि स्वामी कन्नड़ सेना स्टेट वाइस प्रेसिडेंट। कर्नाटक राज्यದಂತ ನಮ್ಮ ಹಿರಿಯರಾದಂಥ ವಾಟಾಳ್ ನಾಗರಾಜ್ ಅವರು ಹಾಗೂ ನಮ್ಮ ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷರಾದಂಥ KR ಕುಮಾರಣ್ಣವರು ನಿನ್ನೆ ಇಡೀ ಅಖಂಡ ಕರ್ನಾಟಕ ಬಂದ್ ಮಾಡಬೇಕಂತಂದು ಒಂದು ಹೋರಾಟಕ್ಕೆ ಇಳಿಬೇಕಂತ ಆದೇಶ ಮಾಡಿದರು। ಇವತ್ತು ಇಡೀ ನಮ್ಮ ಕನ್ನಡ ಸೇನೆಯ ಕಾರ್ಯಕರ್ತರು, ಪದಾಧಿಕಾರಿಗಳು, ತಾಲೂಕಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಸೇರಿ ಇವತ್ತು ಬಸವರ ಸರ್ಕಲ್ನಿಂದ ಅಂಬೇಡ್ಕರ್ ಸರ್ಕಲ್ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿಗೆ ನಾವು ಪಾದ ಮುಖಾಂತರ ಬಂದೀವಿ। ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡಲು ನಾನು ಬಯಸುತ್ತಿದ್ದೇನೆ। ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಳ್ಬೇಕು। ಸ್ವಾಭಿಮಾನಿ ಕನ್ನಡಿಗರು ನಾವು ಸ್ವಾಭಿಮಾನದಿಂದ ಬದುಕೀವಿ, ತಮಗೆಲ್ಲ ಗೊತ್ತಿದೆ। ನಾವು ಮಹಾರಾಷ್ಟ್ರ ಬಸ್ಸಿಗೆ ಮಸಿ ಬಳಿಯುವಂಥ ಕೆಲಸ ಮಾಡಿದ್ರೆ ನೀವು ತಡೆ ಹಿಡಿಯುವಂಥ ಕೆಲಸ ನೀವು ಮಾಡ್ತಾಯಿದ್ರಿ। ಅದಕ್ಕಾಗಿ ಮುಂದೆ MS ಪುಂಡರು ಹಾಗೂ ಶಿವಸೇನೆ ಪುಂಡರ ಒಂದು ಅದು ಸಂಘಟನೆಯನ್ನು ಕರ್ನಾಟಕದಲ್ಲಿ ರದ್ದು ಮಾಡಬೇಕು। ರದ್ದು ಮಾಡೋದಿದ್ದಲ್ಲಿ ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮಹಾರಾಷ್ಟ್ರ ಬಸ್ಸಿಗೆ ಬೆಂಕಿ ಹಚ್ಚುವ ಕೆಲಸ ಹಾಗೂ ಕಲ್ಲು ತೂರಾಟ ಮಾಡುವುದು, ಮಸಿ ಬಳಿಯುವ ಕೆಲಸವನ್ನು ನೇರವಾಗಿ ನಾವು ಮಾಡ್ತೀವಿ। ನೀವು ತಡ್ರಿ ಜೈಲಿಗೆ ಹಾಕೋದ್ರೆ ಹಾಕಿ ಅಂತ ಹೇಳಕ್ಕೆ ಎಚ್ಚರಿಕೆ ಪಡ್ತಾ ಇದ್ದೀನಿ। ಸುಭಾಷ್ ಕರ್ಣೆ ಜಿಲ್ಲಾಧ್ಯಕ್ಷ। ಕರ್ನಾಟಕ ಸಂಘಟನೆ ವತಿಯಿಂದ ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಂಡಿದ್ದು, ಕರ್ನಾಟಕದಲ್ಲಿ ಎಮ್ಇಎಸ್ ಪುಂಡಾಟಿಕೆ, ಶಿವಸೇನಾ ಪುಂಡಾಟಿಕೆಯನ್ನು ಖಂಡಿಸಿ ಕನ್ನಡ ಸೇನೆ ಕರ್ನಾಟಕ ಕೂಡಲೇ ಕರ್ನಾಟಕದಲ್ಲಿ ಎಮ್ಇಎಸ್ ನಿಷೇಧಗೊಳಿಸಬೇಕು। ವಿಷಯ ಕರ್ನಾಟಕದ KSRTC ಕಂಡಕ್ಟರ್ ಹಾಗೂ ಡ್ರೈವರ್ ಮೇಲೆ ಹಲ್ಲೆ ಮಾಡಿದ ಸಂಘಟನೆಗಳು ಕರ್ನಾಟಕದಲ್ಲಿ ಇರಬಾರದೆಂದು ಆಗ್ರಹಿಸಿ ಕನ್ನಡ ಸೇನೆ ಹೋರಾಟ। ಈ ನಮ್ಮ ಮನವಿಗೆ ಸ್ಪಂದಿಸಿ 24 ಗಂಟೆಗಳಲ್ಲಿ ಎಮ್ಇಎಸ್ ಶಿವಸೇನಾ ರದ್ದುಗೊಳಿಸದಿದ್ದಲ್ಲಿ ಮುಂದಿನ ನಮ್ಮ ಹೋರಾಟ